ತೆಗೆಯುವ ಆಶ್ರಮವಿದೆ ನೀ ಮಹದಾಕಿಯ ತೋರ್ಬೋದು ತೆಗೆಯುವ ಆಶ್ರಮವಿದೆ ನೀ ಮಹದಾಕಿಯ ತೋರ್ಬೋದು ಅಂದ ಮಾರುತನು ಚಂದದಿಂದಲೇ ಅಂದ ಬೀರುತ್ತೆ ಎಂದು ಕಾಮುದು ಅಂದ ಮಾರುತನು ಚಂದದಿಂದಲೇ ಅಂದ ಬೀರುತ್ತೆ ಎಂದು ಕಾಮು ಚಂದಿರನಂದದಿ ತುಂಬಿದ ಛಲದೆ ಚಂದಿರನಂದದಿ ತುಂಬಿದ ಛಲದೆ ಚಂದಿರ ಚಂದಿರ ನಂದದೆ ತುಂಬಿದ ಛಲದೆ ಚಂದಿರ ನಂದದಿ ತುಂಬಿದ ಛಲದೆ ಚಂದಿರ ನಂದದಿ ತುಂಬಿದ ಛಲದೆ ಇಂದು ಕಾಮುದು ಆಸಮುದ್ರೇಲಿ ಮಹದಾಕಿಯ ತೋರ್ಬೋದು ಮನುಗಳ ಆಸಮವಿದೇಲಿ ಮಹದಾಕಿಯ ತೋರ್ಬೋದು ಅಂದ ಮಾರುತನು ಚಂದದಿಂದಲೇ ಅಂದ ಮಾರುತನು ಚಂದದಿಂದಲೇ ಅಂದ ಬೀರಿದೆ ಎಂದು ಕಾಮ ಚಂದಿರನಂದದಿ ತುಂಬಿದ ಛಲದೆ ಚಂದಿರನಂದದಿ ತುಂಬಿದ ಛಲದೆ ಎಂದು ಕಾಮುದು ಚಂದ ಮಹದಾಕಿಯ ತೋರ್ಬೋದು ಮನುಮನೆಗಳ ಆಸಮವಿದೇನಿ ಮಹದಾಕಿಯ ತೋರ್ಬೋದು ಈ ಕಮಂಡಲದಲ್ಲಿ ಪರಿಶೋಭಿಸುತ್ತಿರುವ ಗಂಗಾ ಜಲದಂತೆ ತಂಪಾಗಿ ಬೀಸುತ್ತಿದ್ದ ಮಂದ ಮಾರುತನು ಇಂದಿನ ದಿವಸ ಉಷ್ಣಾಕಾರವಾಗಿ ಬೇಸುತ್ತಿರುವನು. ಇದು ವಸಂತ ಕಾಲವಾದರೂ ನನ್ನ ಕಣ್ಣೆದುರಿಗೆ ಎಲೆ ಉದಿರದ ಕಾಡಿನಂತೆ ನಿಗುಡವಾಗಿ ಕಾಣುತ್ತಿರುವುದು. ಅದು ಗಂಧರ್ವಪತಿ ಆದವ ಸುಂದರನು ಹಿತ್ತಲೇ ಬರುತ್ತಿರುವನು. ವನವ ನೋಡ ಮನಕ್ಕೆ ಮಾದ ಮುನೆ ಕುಲಾಂಗಾನೆ ವನವ ನೋಡ ವಸುಂಧರ ದೋಸವಾಯ್ತು ಮನಗೆ ಈಗ ದೋಸವಾಯ್ತು ಮನಗೆ ಈಗ ಬಾಸುರಾವಾರ ವನವ ನೋಡು ಮನಗೆ ಮಾದ ಮುನಿ ಕುಲಾಂಗಾನೆ ವನವ ಪೂಜ್ಯರಿಗೆ ನಮಸ್ಕರಿಸನು. ವಸುಂಧರ ಭಾ, ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯಾತ್ಮಕವಾಗಿ ಸೂಚಿಸುತ್ತಾಯಿತು. ಗುರುದೇವ, ಜನನ್ಯ ದಾಸ್ಯವನ್ನು ಬಿಡಿಸಕ್ಕೆ ಮಹೇಂದ್ರನಿಂದ ಅಮೃತ ಕಳಸವನ್ನು ತೆಗೆದುಕೊಂಡು ಹೋಗಿದರು. ಈ ವಿಷಯವು ನಿಮಗೆ ತಿಳಿಯದೆ? ಅಮೃತ ಕಳಸವನ್ನು ತೆಗೆದುಕೊಂಡು ನಾಳಿನ ಸತ್ರದ ಸಮಾರಂಭಕ್ಕೆ ಶ್ರೀಮನ್ನಾರಾಯಣನು ಸುಧರಾಮೃತ ಎಂಬ ಅಮೃತಗಳನ್ನು ತೆಗೆದುಕೊಂಡು ಈ ವಿಷಯವು ನಿಮಗೆ ತಿಳಿಯದೆ? ತಿಳಿದಿದ್ದರೂ ತಿಳಿದಿರಬಹುದು. ಮಕ್ಕಳು ಕಟ್ಟೋರುವ ಕಟ್ಟಿಯಂತೆ ದೇವತೆಗಳು ಹೂಡಿರುವ ಇದೊಂದು ಆಟ. ಗಂಧರ್ವನೇ, ಸತ್ರಯಾಗ ಹಂದರೇನು? ನೀವು ಹಂದರೇನು? ಕಾಲುವೆಯನ್ನು ದಾಟಲು ಸಾಧ್ಯವಿಲ್ಲದವನು ಸಾಗರವನ್ನೇ ಹಾರುವನ್ನು ಸಂಬಂಧಿಸಿದಂತಾಯ್ತು ಈ ದೇವತೆಗಳ ಮನೋರಥ. ಅಲ್ಲಿಗೆ ಜಗದೀಶ್ವರರಾದ ಪರಜೀವನ ಅಗ್ರಪಜೀವನ ಅದನ್ನು ಮಕ್ಕಳ ಆಟವೆಂದು ಭಾವಿಸಬಹುದೇ? ವಸುಂಧರ, ಆ ಪರದೇಶ ರೂಪಿನಲ್ಲಿ ನೋಡಬೇಕಾದ ವಿಷಯವನ್ನು ನಾನು ಹೇಳಿದೆ.
ಅದು ತಮ್ಮಿಂದಲೇ ಹೊರ ಬೀಳುತ್ತಿರುವುದು. ಪರದೇಶ ವಸುಂಧರ, ಸಾಕು. ಇರುವೆ ಕಣ್ಣಿಗೆ ಸಾಸಿವೆ ತುಂಬಿದ ಕೊಡನಾದಂತೆ ಗೋಪಾಲದಲ್ಲಿ ತುಂಬಿದ ಜಲವು ಪಿಪೀಲಕನ ಕಣ್ಣಿಗೆ ಆ ಪರಮೇಶ್ವರನೋರ್ವ ಮಹಾತ್ಮನು ನನಗಲ್ಲ. ಆಗಣ್ಣ ಬಿಡ ಋಷಿದೇವ, ರಸದಲ್ಲಿ ಇಸ್ಕು, ಹೆಸರಲ್ಲಿ ಹಾಲ ಎಂದು ಹೆಸರಾಂತ ಪರಮೇಶ್ವರನು ವೇಳೆ ಆಗಿತ್ತು. ನಾನು ಇನ್ನು ನೋಡುವೆನು. ಸತ್ರೆಯಾಗ ಹಂದರಿ, ದೇವತೆಗಳು ಹಂದರಿ, ಕಾಮಕ್ಕೆ ಕಣ್ಣೆರಡು, ತಲೆ ಒಂದು ಸಾಲದೆಂದು ಒಂದು ಹೆಣ್ಣು ನೋಡುವುದಕ್ಕೆ ಹಲವಾರು ಕಣ್ಣುಗಳು. ನಾಲ್ಕು ತಲೆಗಳ ಧರಿಸಿರುವ ವೈದಿಕ ಬ್ರಹ್ಮನು ತೆರಮರೆಯಲ್ಲಿ ಹಡಗಿರುವ ವೇಷಾಂಗನಿಯಂತೆ ಕ್ಷೀರಸಾಗರದಲ್ಲಿ ಯಾವಾಗಲೂ ಎಡಪ್ಪದಿಂದ ಮಲಗಿರುವನ ಆ ವಿಷ್ಣು. ಇವರುಗಳು ತತ್ವಯೋಗದಲ್ಲಿ ಭಾಗವಹಿಸುವರಂತೆ ಹೆಂಡತಿಯನ್ನು ನೆಚ್ಚಿಸಲು ಸಾವಿರಾರು ಭುಜಗಳನ್ನು ಹೊಂದಿ ಯಾವಾಗಲೂ ಕೈಲಾಸದಲ್ಲಿ ತಗದೈ ಎಂದು ಕುಳಿತಿರುವ ಆ ದರಿದ್ರ ಪರಶಿವನನ್ನು ಅಗ್ರ ಪೂಜೆಗೆ ಕರೆದುಕೊಂಡು ಬರಬರಂತೆ. ಆದರೆ ಪರಶಿವನಿಗೆ ಹಣೆಯಲ್ಲಿ ನನಗೆ ಪಾದದಲ್ಲಿ ಕಣ್ಣುಂಟು. ಆದರೆ ನನಗೆ ಪರಶಿವನು ಸರಿ ಸಮಾನ. ಅದರಲ್ಲೂ ನನಗೆ ಹೆಚ್ಚಿನ ಅಧಿಕಾರವಿದೆ. ಇಷ್ಟು ವಿವೇಕಿಸಿದಾದರೆ ಅವನು ನನಗೆ ಎರಡನೇ ಮೂರ್ತಿ ಆಗಿರುವನು. ಬ್ರಹ್ಮನೋರ್ವ ಸಾಮಾನ್ಯ ವೇಷಧಾರಿಯಾದ ಪುರೋಹಿತನು ದಕ್ಷ ಬ್ರಹ್ಮಣೆ ಮೊದಲಾದವರು ನನಗೆ ಶಿಷ್ಯರು. ದಕ್ಷನೇನಾದರೂ ಅಲ್ಲಿಗೆ ಹೋದರೆ ನನಗೂ ಸಮಯ ಉಂಟು. ಈ ದಿವಸ ನನ್ನ ಮನಸ್ಸು ಚಂಚಲವಾಗಿ ಈ ಶಿಲಾಕಲ್ಪದ ಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯೋಣ. ಕ್ಷೀರಸಾಗರನೇ, ಅಲ್ಲಿ ನೋಡು, ಈ ವನದಲ್ಲಿ ಯಾವಳ ಗಂಧರ್ವ ಸುಂದರಿಯು ಅಲ್ಲಿ ಕಾಣುವ ಸರೋವರದಲ್ಲಿ ಮಿಂದು ತನ್ನ ಕೆದರಿದ ಮುಡಿಯನ್ನು ಒಣಗಿಸಲು ಹೋಸುದ ಭೂಗರ್ಭದ ಮೇಲೆ ಮಲಗಿರುವಳು ಏನೋ ಎಂಬಂತೆ ಅರ್ಧ ಶರೀರವು ಕಾಣುತ್ತಿರುವುದು. ಅತ್ತ ನೋಡು ಜನಾರ್ದನ, ಯಾವುದೋ ಒಂದು ಜಿಂಕೆ ಆಯಾಸಭರಿತ ರೂಪದಲ್ಲಿ ಮಿಂದು ಈ ಜಾಡಿದ ತನ್ನ ತಣುತಾಪವನ್ನು ಸಹಿಸಲಾರದೆ ತನ್ನ ಎರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ವೈರಿಗಳಾದ ಕಿರಾತಕನನ್ನು ನೋಡುವುದು ಏನೋ ಎಂಬಂತೆ ಕಾಲಲ್ಲಿ ಅಂಟಿಕೊಂಡು ಪ್ರಜ್ವಲಿಸುವ ನೇತ್ರದಿಂದ ಕೂಡಿದ ಅರ್ಧ ಶರೀರವು ಅತ್ಯಾಶ್ಚರ್ಯಕರವಾಗಿ ಕಾಣುತ್ತಿರುವುದು. ಸದಾಶಿವದೇವ, ಈ ಪ್ರಪಂಚದಲ್ಲಿ ನಿನಗೆ ಗೊತ್ತಿರದ ವಿಷಯವು ಅದಾವುದಿರುವುದು? ಆ ಮರದಡಿಯಲ್ಲಿ ಮಲಗಿರುವ ಮಹಾತ್ಮನು ಭೃಗುದೇವನಲ್ಲವೇ? ಅದು ನನಗೆ ತಿಳಿದಿರುವುದು. ಆದರೆ ಕಾಡಿನ ಮಧ್ಯದಲ್ಲಿ ವಿಹರಿಸುತ್ತಿರುವ ಗಣಗಂಭೀರವಾದ ಸಿಂಹವು ಆನೆಯ ಮಸ್ತಕವನ್ನು ಬಡಿದು ಸಾಕಾಗಿ ಒಂದು ವೃಕ್ಷದಡಿಯಲ್ಲಿ ದಕ್ಷತೆಯಿಂದ ಮಲಗಿರುವಂತೆ ಅದೆಷ್ಟು ಗರ್ವದಿಂದ ಮಲಗಿರುವಣ ಆ ಭೃಗುದೇವ. ಗರ್ವವೇ ರೂಪ ಎತ್ತಿ ರೂಪಾಕಾರವಾಗಿ ಅಹಂಕಾರ ದೇವತೆಗಳೊಡನೆ ಸರಸವಾಡುವ ಭೃಗುದೇವ. ಹೇಗಾದರೂ ಮಾಡಿ ಅಲ್ಲಿಗೆ ಹೋಗಿ ಕುಳಿತುಕೊಳ್ಳುವೆನು.
ಎಚ್ಚರವಾಯಿತೇ ಭೃಗುದೇವ? ಎಚ್ಚರವೇನು ನಾರಾಯಣ? ಈ ಮೃಗು ಋಷಿಯ ತನ್ನ ಜ್ಞಾನದಿಂದ ಯಾವಾಗಲೂ ಎಚ್ಚರವಾಗೇ ಇರುವನು. ಅವನಾರು ಹಾಸಿನ ಕಲ್ಪದ ಮೇಲೆ ಕುಳಿತಿರುವ ಶಿವಯೋಗಿ, ಪರಮಾತ್ಮನಾದ ಪರಶಿವನು. ಸರ್ಪಜಯನು ಪರಮಾತ್ಮನ್ಯಾರು? ಪರಶಿವನಾರು? ನೀವೀರ್ವರು ಇನ್ನೂ ಚಿಕ್ಕವರು, ನಿಮಗಾವುದು ತಿಳಿಯದು. ದೇವ, ಸುರಗಂಧರ್ವರು ಜಗತ್ತಿನ ಉದ್ಧಾರಕ್ಕಾಗಿ ಶರವಣ ತೀರದಲ್ಲಿ ಶಿವಸತ್ರ ಯಾಗ ಪೂಜೆಯನ್ನು ಮಾಡುತ್ತಿರುವರು. ಆ ಯಾಗದ ಅಗ್ರ ಪೂಜಾ ಮೂರ್ತಿಯಾದ ಸದಾಶಿವ ದೇವನನ್ನು ಕರೆದುಕೊಂಡು ಹೋಗುತ್ತಿರುವ ದಾರಿಯಲ್ಲಿ ನಿಮ್ಮ ದರ್ಶನವಾಯಿತು. ಗರ್ವವೇ ಸೇರದಿರುವ ಗೌರಿಪತಿಯೊಡನೆ ನಿಮ್ಮನ್ನು ನೋಡಿದೆನು. ನಿಮ್ಮ ಆಯಾಸವನ್ನು ಉಂಟು ಮಾಡಿದ ತಪ್ಪಿಗೆ ನಿಮ್ಮ ಚರಣಗಳನ್ನು ಒತ್ತಿ ಮುಂದಕ್ಕೆ ಹೋಗುವೆನು. ಬಹಳ ಸಂತೋಷ. ನಿನ್ನ ವಿವೇಕಕ್ಕೆ ಮೆಚ್ಚಿದನು ಲಕ್ಷ್ಮೀಶ. ಕಂಡಣಿ ನನ್ನ ರಾಜಸದ ಅಗ್ನಿ ನೇತ್ರವನ್ನು ನನ್ನ ಪಾದದಲ್ಲಿ ಸದಾಶಿವನ ಹಣೆಗಣ್ಣಿಗಿಂತಲೂ ಪವಿತ್ರವಾದ ನನ್ನ ಪಾದವನ್ನು ಕಂಡು ಧನ್ಯನಾದೆ. ಎಲೆ ಸದಾಶಿವನೇ, ನೀನೇಕೆ ಮೌನವಾಗಿ ಕುಳಿತಿರುವೆ? ಮೌನವಲ್ಲದೆ ನಿನ್ನೊಡನೆ ಮಾತೇನು ಭೃಗುದೇವ? ಹಾಗಾದರೆ ನೀನೇನು ಜಾಣನು? ನನ್ನೊಡನೆ ಮಾತನಾಡುತ್ತಿರುವ ಹಾ ನಾರಾಯಣನು ವಿವೇಕ ರೈತನು. ಅದನ್ನು ನೀನೇ ಹೇಳಬೇಕು. ಕಾಡಿನಲ್ಲಿದ್ದಿರುವ ಬಿದಿರುಗಳು ಒಂದಕ್ಕೊಂದು ತಿಕ್ಕಾಡಿ ಅದರಿಂದ ಉಂಟಾದ ಅಗ್ನಿಯು ಇಡೀ ಕಾಡನ್ನು ದಹಿಸುವಂತೆ ವಿಷಯಾನಂದಗಳು ನಿನ್ನ ಮೈಬಣ್ಣವನ್ನು ಮುಚ್ಚಿ ದಿನೇ ದಿನೇ ರಾಜಸ ಗುಣವೆಂಬ ಅಹಂಕಾರವು ನಿನ್ನ ಮೈಬಣ್ಣವನ್ನು ಮುಚ್ಚುತ್ತದೆ. ಯಾವಾಗಲೂ ಮಮತೆಯಿಂದ ತೆರೆಗೆಲೆಯನ್ನು ತಿನ್ನುವ ಮೇಕೆಯು ತುಪ್ಪದ ಸವಿಯನ್ನು ಬಲ್ಲದೆ ಮಹಾತ್ಮ ಭೃಗು ಋಷಿ ಎಂದು ಅನೇಕ ಋಷಿಗಳಿಂದ ಹೆಸರಾಂತವಾದ ನಿನ್ನ ಅಹಂಕಾರವು ಎಲುಬಣುತ್ತಿದ್ದ ಹೆಬ್ಬುಲಿಯು ಕಬ್ಬನ್ನು ಬಯಸಿದಂತಾಯಿತು. ಅರುಹಿನಲ್ಲಿ ನೀನೋಡು ಅರಣ ಕಳೆ ಅರುಹಿನಲ್ಲಿ ನೀನೋಡು ಅರಣ ಕಳೆ ವರಮುನಿಯ ಬಿಡುಮಣನೇ ಅರಿವು ಮರೆಯುಗಳಲ್ಲಿ ಅರಿತು ಜ್ಞಾನದ ಮುನಿಯೇ ಅರಿವು ಮರೆಯುಗಳಲ್ಲಿ ಅರಿತು ಜ್ಞಾನದ ಮುನಿಯೇ ಕೆರೆದು ನೋಡುತ್ತ ಉದದಿಂದ ದುರಿತವ ಕೆರೆದು ನೋಡುತ್ತ ಮುದದಿಂದ ದುರಿತವ ಅರುಹಿನಲ್ಲಿ ನೀನು ಅರಣ ಕಳೆ ವರಮುನಿಯ ಬಿಡು ಮನದಿ ಕಣ್ತೆರೆದು ನೋಡು ನಿನ್ನ ಆತ್ಮದಲ್ಲಿ ಆತ್ಮದೇವನು ಯಾರೆಂಬುದನ್ನು ವಿಚಾರಿಸಿ ಧರ್ಮಕ್ಕೆ ಶಿರವಾಗು. ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ನಿಧಾನಿಸಿ ಜನಾರ್ದನ, ನೀವೀರ್ವರು ಒಂದೇ ಸಂಕಲ್ಪವನ್ನು ಬಯಸಿ ನನ್ನೊಡನೆ ವೈರತ್ವವನ್ನು ಸಾಧಿಸಲು ಬಂದಿರುವಿರೋ? ಹೊರಬಹುದು ನೀವು ಸದಾಶಿವನೊಡನೆ. ಭೃಗುದೇವ, ತೊಟ್ಟು ಮಾಗದೆ ಹಣ್ಣು ಬೀಳುವುದಿಲ್ಲ. ನಾನಿನ್ನು ಹೊರಡುವೆನು ಒಂದೆರಡು ಗಳಿಗೆಯಲ್ಲಿ. ಬಾ ಕೌಸ್ತುಪಧಾರಿ, ತಳು ಮಾಡಬೇಡ. ನಿನ್ನ ಕಾರ್ಯದಲ್ಲಿ ಹರಿವಿಲ್ಲ ಈ ಭೃಗುಮುನಿಗೆ. ದಿಗ್ದರ್ಶಕ
ಮುನಿಗೆ ವಂಚನೆ ಮಾಡಿದ ವಿಘಾತ. ನಾನು ಮುನಿಗೆ ವಂಚನೆಯನ್ನು ಮಾಡಿಲ್ಲ. ನಾನಲ್ಲವೇ ಮುನಿಗಳಿಗೆ ಅಗ್ರಸ್ಥಾನವನ್ನು ವಹಿಸಿರುವ ಈ ಭೃಗುದೇವನು. ನೀನಾದೆ ಏಕೆ ಭೃಗುದೇವ? ನೀನೊಬ್ಬ ರಾಜಸದಿಂದ ಕೂಡಿದ ಜಟಾಧಾರಿ. ನಿನ್ನನ್ನು ನೋಡಿದರೆ ಶಿವಯೋಗಿಯಂತೆ ಕಾಣುವೆ, ಆದರೆ ನಿನ್ನ ಆತ್ಮದಲ್ಲಿ ಶಿವನಿಲ್ಲ. ಕೊಂದರಕವೆಂದರಕವಾದ ನನ್ನ ಮೂಲಾಂಗುಲ ನೇತ್ರವನಕ್ಕೆ ಕಿಕ್ಕಿಸದೆ. ಇದೇ ನೀ ಕಲಿತಿರುವ ಮೋಸ. ಮೋಸವಲ್ಲ, ಋಷಿವರ್ಮನ ಅಹಂಕಾರವನ್ನು ಕಿತ್ತೆಸೆದು ಅವನಿಗೆ ಉಪಕಾರವನ್ನು ಮಾಡಿದ ಕಾರ್ಯವು ಮೋಸವೇ? ಶಾಂತನಾಗು ಭೃಗುದೇವ, ನಿನಗಾದ ಪ್ರಾಯಶ್ಚಿತ್ತಕ್ಕೆ ನೀನೇಕೆ ಯೋಚಿಸುವೆ? ಪ್ರಾಯಶ್ಚಿತ? ಯಾರಿಂದ ಯಾರಿಗೆ ಪ್ರಾಯಶ್ಚಿತ? ದ್ರೋಹಿ! ಮುನಿಗೆ ವಂಚನೆ ಮಾಡಿದ ವಿಘಾತ. ಯಾವ ಋಷಿಯು ತನ್ನ ಮಹತ್ವಾಕಾಂಕ್ಷಿಯಾದ ನೆರವೇರಿಸಲು ಒಂದು ಉಗ್ರವಾದ ಧರ್ಮವನ್ನು ಪ್ರತಿಷ್ಠೆ ಮಾಡಿರುವನು. ಅಂತ ಭೃಗುದೇವನ ಕೋಪಾಗ್ನಿಗೆ ನೀವೆಲ್ಲರೂ ಆವಿರ್ಭಾಗವನಾಗಿ ಈಗ ಮೇಘಶ್ಯಾಮನಾಗಿ ಅಷ್ಟವಸ್ತು ದೇವನಾಗಿ ಅಷ್ಟಲಕ್ಷ್ಮಿಯರಿಂದ ಪರಿಶೋಭಿಸುತ್ತಿರುವ ನೀನು ಈ ಮೂಲೋಕದ ಜನ್ಮವನ್ನೆತ್ತು. ಇದೇ ಈ ಭೃಗುದೇವನ ಪ್ರತಿಜ್ಞೆ. ಭೃಗುದೇವ, ನಿನ್ನ ಪ್ರತಿಜ್ಞೆಯನ್ನು ನೀನೇ ಬಲ್ಲೆ. ಅದರಿಂದ ನನಗಾಗುವ ಆಪತ್ತು ಯಾವುದೂ ಇಲ್ಲ. ಧಿಕ್ಕಾರ ತನು ಜಾತಕ ವೈರದಲ್ಲಿ ಧಿಕ್ಕಾರ ತನು ಜಾತಕ ಯಾಕೆ ಎಂತ ಜಪ ಭೃಗುದೇವ ನಿನ್ನ ತೊರೆಯೊಡೆದು ತೊಟ್ಟೊರಿದು ಚದಪಡಿದು ಬಂದಿರುತ್ತವೆ. ತೊಳಿದು ತೊಟ್ಟೊರಿದು ಚದಪಡಿದು ಬಂದಿ ಧಿಕ್ಕಾರ ತನು ಜಾತಕ ವೈರದಲ್ಲಿ ಧಿಕ್ಕಾರ ತನು ಜಾತಕ ಯಾಕೆ ಎಂತ ಜಪ ಭೃಗುದೇವ ನಿನ್ನ ತೊಳಿದು ತೊಟ್ಟೊರಿದು ಚದಪಡಿದು ಬಂದಿರುತ್ತವೆ. ತೊಳಿದು ತೊಟ್ಟೊರಿದು ಚದಪಡಿದು ಬಂದಿ ಧಿಕ್ಕಾರ ತನು ಜಾತಕ ವೈರದಲ್ಲಿ ಧಿಕ್ಕಾರ ತನು ಜಾತಕ ವೈರದಲ್ಲಿ ಧಿಕ್ಕಾರ ತನು ಜಾತಕ. ಇದುವೇ ಪರಮ ತತ್ವದ ಸಾರವು ನುಡಿ ಮನವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಮಹಾದೇವ. ಚಂದ್ರಶೇಖರ ಸಲಗೋಯಂತ ಮಹಾದೇವ. ಚಂದ್ರಶೇಖರ ಸಲಗೋಯಂತ ವಂದಿಸಿ ಬೇಡಲು ಓಡುತ್ತ ಬರುವ ಮಹಾದೇವ. ಚಂದ್ರಶೇಖರ ಸಲಗೋ
ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಮಹಾಯ ದೇವನ ರೂಪವು ಕಣ್ಣೊಳು ತುಂಬಿ ದೇವನ ರೂಪವು ಕಣ್ಣೊಳು ತುಂಬಿ ಜೀವನವೆಂಬುದು ಚಿನ್ಮಯವಾಗಲಿ ಮಹಾದೇವ ಜೀವನವೆಂಬುದು ಚಿನ್ಮಯವಾಗಲಿ ಜನುಮ ಜನುಮಗ ಪವನಯ ಬೀರಿ ಮಹಾದೇವ ಜನ್ಮ ಜನ್ಮದ ಪವನಯ ಬೀರಿ ಸ್ಮರಣೆ ಸ್ಮರಣೆ ಬಾರದು ಎನಗೆ ಮಹಾದೇವ ಸ್ಮರಣೆ ಸ್ಮರಣೆ ಬಾರದು ಎನಗೆ ಮುದೆ ಮನವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಮಹಾದೇವ ಮಹಾದೇವ ಪರಮೇಶ್ವರನನ್ನು ಶ್ರೀಮನ್ನಾರಾಯಣನು ಶಿವಸತ್ಯಾಗಕ್ಕೆ ಕರೆದುಕೊಂಡು ಹೋಗುವಾಗ ದಾರಿಯಲ್ಲಿ ಅಹಂಕಾರದಿಂದ ಮೆರೆಯುತ್ತಿದ್ದ ಭೃಗುಸುಡನೆ ಸಂಧಿಸಿ ಅವನ ಕಾಲಲ್ಲಿದ್ದ ಕಣ್ಣನ್ನು ಕಿತ್ತು ಶರಣದತ್ತ ಹೋದರು. ಅತ್ತ ದೇವತೆಗಳು ಬ್ರಹ್ಮದೇವರೊಡನೆ ಗಂಗಾ ತೀರದಲ್ಲಿ ಪರಮೇಶ್ವರನ ಬರುವಿಕೆಯನ್ನು ನೋಡುತ್ತಾ ಬ್ರಹ್ಮ ಸಂಭ್ರಮದಿಂದ ಪರಮೇಶ್ವರನಿಗೆ ಅಗ್ರಪೂಜೆಯನ್ನು ಅರ್ಪಿಸಲು ನೆರೆದಿರುವರು. ಅಲ್ಲದೆ ಅಲ್ಲಿಗೆ ದಕ್ಷದೇವರಿಗೆ ಬರುವ ಅಧಿಕಾರವೂ ಉಂಟು. ಹೀಗಿರುವಾಗ ಪರಮೇಶ್ವರನಿಗೆ ಅಗ್ರಪೂಜೆಯನ್ನು ಕೊಟ್ಟರೆ ದಕ್ಷನಿಗೆ ಅಸಮಾಧಾನವಾದರೂ ಆಗಬಹುದು. ಇರಲಿ, ನಾನೀಗಲೇ ಹೋಗಿ ಮುಂದಾಗುವ ವಿಚಿತ್ರವನ್ನು ನೋಡುವನು. ಮಹಾದೇವ ಮಹಾದೇವ ಅದು ಶಿವಭಕ್ತ ಶಿಖಾಮಣಿಯಾದ ದದೀಚಿ ದೇವನು ಹಿತ್ತಲೇ ಬರುತ್ತಿರುವನು. ಜಯ ಶಂಕರ ಸುಂದರೇಶ್ವರ ಜಯ ಶಂಕರ ಭಕ್ತ ಬಾಂಧವ ಶಕ್ತಿ ಸಾಗರ ಭಕ್ತ ಬಾಂಧವ ಶಕ್ತಿ ಸಾಗರ ಮುಕ್ತಿ ಮಾರ್ಗವನ್ನು ನೀಡು ದೇವ. ಮುಕ್ತಿ ಮಾರ್ಗವನ್ನು ನೀಡು ದೇವ. ಜಯ ಶಂಕರ ಸುಂದರೇಶ್ವರ ಜಯ ಶಂಕರ ಭಕ್ತ ಬಾಂಧವ ಶಕ್ತಿ ಸಾಗರ ಭಕ್ತ ಬಾಂಧವ ಶಕ್ತಿ ಸಾಗರ ಮುಕ್ತಿ ಮಾರ್ಗವನ್ನು ನೀಡು ದೇವ. ಮುಕ್ತಿ ಮಾರ್ಗವನ್ನು ನೀಡು ದೇವ. ಜಯ ಶಂಕರ ಸುಂದರೇಶ್ವರ ಜಯ ಶಂಕರ ನಾರದರಿಗೆ ನಮಸ್ಕರಿಸುವೆ. ಸುಖವಾಗಿ ಬಾಳು ಶಿವಭಕ್ತ ಶಿಖಾಮಣಿ. ಪರಮೇಶ್ವರ ಬ್ರಹ್ಮಾಂಡವನ್ನು ಒಳಗೊಂಡ ಆ ಸಿದ್ರೂಪನಾದ ಪರಮೇಶ್ವರನ ನಾಮಾಮೃತವನ್ನು ಸರ್ವಾಂಗಗಳಲ್ಲಿ ವ್ಯಾಪಿಸಿರುವಾಗ ಸುಖವಲ್ಲದೆ ಮತ್ತೇನು ದೇವ. ದದೀಚಿ ದೇವ, ಪರಮೇಶ್ವರನಿಗೆ ಭಕ್ತರುಗಳಲ್ಲಿ ನೀನೆಲ್ಲವೂ ಮೊದಲೇನು. ನೀನಿಲ್ಲದ ಸ್ಥಳದಲ್ಲಿ ಆ ಶಿವನಿಲ್ಲ, ಆ ಶಿವಸ್ವಾಮಿ ಇಲ್ಲದ ಸ್ಥಳದಲ್ಲಿ ನೀನಿಲ್ಲ. ಪರಮೇಶ್ವರನ ಆತ್ಮಲಿಂಗ ಸ್ವರೂಪನೇ ನೀನಾಗಿರುವಾಗ ನಿನ್ನ ಭಾಗ್ಯವನ್ನು ನಾನೆಂದು ಹೇಳಲಿ ದೇವ. ಆದರೆ ಎಲ್ಲಿಗೆ ಹೋಗುತ್ತಿರುವಿರಿ? ದೇವಋಷಿಯೇ,
ಸೂರ್ಯಾಸ್ತ ಸಮಯದಲ್ಲಿ ಅನೇಕ ಪಕ್ಷಿಗಳು ಒಂದು ವಿಶಾಲವಾದ ಮರವನ್ನು ಆಶ್ರಯಿಸಿ ಬೆಳಗಾಗುತ್ತಲೇ ಚೆದುರಿ ಹಾರುವಂತೆ ಈ ಸುರಭೂಮಿಯ ದೇವತೆಗಳು ತಮ್ಮ ತಮ್ಮ ಜನ್ಮ ಶಾಂತಿಗಾಗಿ ಪರಮೇಶ್ವರನೆಂಬ ಒಂದು ವಿಶಾಲವಾದ ವೃಕ್ಷವನ್ನು ಆಶ್ರಯಿಸಲು ಈಗಾಗಲೇ ಶರವಣ ತೀರಕ್ಕೆ ಸೇರುತ್ತಿರುವರು. ಆ ಪವಿತ್ರವಾದ ಶಿವಕ್ಷೇತ್ರಕ್ಕೆ ನಾನು ಹೋಗುವೆನು. ಶಿವಭಕ್ತನೇ, ನಿನ್ನಿಂದ ಪರಿಶೋಭಿಸಲ್ಪಟ್ಟಿರುವ ಆ ಶಿವಸತ್ಯಾಗವನ್ನು ನೋಡಲು ನಾನೀಗಲೇ ಕೈಲಾಸ ಮಾರ್ಗವಾಗಿ ಹೋಗಿ ಬರುವುದು. ಮಹಾದೇವ ದೇವನರು ದೇವನ ರೂಪವು ಕಣ್ಣೊಳು ತುಂಬೆ ದೇವನ ರೂಪವು ಕಣ್ಣೊಳು ತುಂಬೆ ಜೀವನವೆಂಬುದು ಚಿನ್ಮಯವಾಗಲಿ. ಜೀವನವೆಂಬುದು ಚಿನ್ಮಯವಾಗಲಿ ಜನ್ಮ ಜನ್ಮದ ಭವನಯ ಬೀರಿ. ಜನ್ಮ ಜನ್ಮದ ಭವನಯ ಬೀರಿ ಸ್ಮರಣೆ ಸ್ಮರಣೆ ಬಾರದು ಸ್ಮರಣೆ ಸ್ಮರಣೆ ಬಾರದು ತುದಿ ಮನವಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಮಹಾಯ ಮಹಾಯ ನಾರದರ ನೀಲೆಯೇ ನೀಲೆ ಸಂಸಾರದ ಚಕ್ರದ ಅಂಗನ್ನು ದೂರ ಮಾಡಿ ದುರ್ಗಂಧವನ್ನು ಮುಚ್ಚಿ ಸುಗಂಧದಂತೆ ಪರಿಶೋಭಿಸಲ್ಪಟ್ಟ ಮೋಹ ರೋಗಗಳಿಂದ ಕೂಡಿದ ತನ್ನ ಶರೀರ ಮಧ್ಯದಲ್ಲಿ ನಿಮ್ದ ಶಿವಭಕ್ತಿ ಮಾರ್ಗವನ್ನು ಬೆಳೆಸುತ್ತಾ ಸಂಚರಿಸುವನು. ಅವನಲ್ಲವೇ ಧರ್ಮಗಳನ್ನು ಸರಿಗೊಳಿಸುವ ಬ್ರಹ್ಮಚಾರಿ. ಉಪಾಸಾಗರ ತಪೋ ಗೋಚರ ಉಪಾಸಾಗರ ತಪೋ ಗೋಚರ ಪ್ರಪಂಚಾತ್ಮಕ ಭವ ಭಯಕರ ರಮಣ ಪರಮೇಶ ತಾರಕ ಮಾಲ ತಾರಕ ರಮಣ ಪರಮೇಶ ತಾರಕ ಮಾಲ ತಾರಕ ರಮಣ ಪರಮೇಶ. ದೇವಲೋಕವು ಪವಿತ್ರವಾಗುವ ಕಾಲದಲ್ಲಿ ಸಮೀಪಿಸುತ್ತಿರುವುದು. ದೇವತೆಗಳ ಮನವಿಷ್ಟದಂತೆ ಪರಶಿವನಿಗೆ ತಿಳಿಸಿದೆನು. ಆದರೂ ಆ ಮೋಕ್ಷಧಾರಿಯಾದ ಪರಶಿವನೇಕೆ ಇನ್ನೂ ಬರಲೇ ಇಲ್ಲ. ಸತ್ರ ಪೂಜಾ ಕಾಲವು ಸಮೀಪಿಸುತ್ತಿರುವುದು. ಅದೇಕೆ ತಡ ಮಾಡಿದನೋ ಆ ಪರಮೇಶ್ವರ? ಬರುವನು ಆ ಭೂತೇಶ್ವರನು ಸ್ವಲ್ಪ ಕಾಲದಲ್ಲಿ. ಅದಿರಲಿ, ದಕ್ಷ ಬ್ರಹ್ಮನೇಕೆ ಇನ್ನೂ ಬರಲೇ ಇಲ್ಲ. ಬ್ರಹ್ಮದೇವ ದಕ್ಷನು ಕಾರ್ಯಾತ್ರವಾಗಿ ಸಮಯವಿದೆ ಎಂದು ನನ್ನನ್ನು ಹೇಳಿ ಕಳಿಸಿರುವರು. ಸತ್ರ ಪೂಜೆಗೆ ಪೂಜಾರನೆಂದು ಆಲೋಚಿಸುವಾಗ ವಿವೇಕದಿಂದ ಆಲೋಚಿಸಬೇಕೆಂದು ನನ್ನಲ್ಲಿ ಕಳಿಸಿರುವರು. ಕಾಲದಲ್ಲಿ ವಸಂತವು, ವಿದ್ಯಾಜಾಲದಲ್ಲಿ ಕವಿತ್ವವು, ಬಿಲ್ಲಾಲಿನಲ್ಲಿ ಮಹೇಂದ್ರನು, ದೈವದಲ್ಲಿ ಶೂಲಧಾರನೆಂದು ಅನೇಕ ವೇದಗಳು ಕೈ ಎತ್ತಿ ಸಾರುತ್ತಿರುವೆವು. ಆದರೂ ದಕ್ಷ ಬ್ರಹ್ಮನು ಇಲ್ಲಿ ನಡೆದಿರುವ ಎಲ್ಲ ದೇವತೆಗಳಿಂದಲೂ ಹಿರಿಯವನು ಮತ್ತು ವಜ್ರ ಶರೀರವಾಗಿ ಪರಶಿವನ ಪತ್ನಿಗೆ ತಂದೆಯಾಗಿರುವೆನು. ದಕ್ಷಮಿತ್ರ, ದೇವರನ್ನು ರೂಪಾಕಾರನಾಗಿ ಮಾಡಿದ ಬಹುಜ್ಞಾನನಾದ ಶಿಲ್ಪಿಯು ಆ ದೈವಕ್ಕೆ ಜೀವ ಕಳೆಯನ್ನು ಕೊಟ್ಟವು. ಅದನ್ನು ಪ್ರತಿಷ್ಠೆ ಮಾಡಿದ ತಮ್ಮಡಿಯು ತಾನೇ ದೇವರೆಂದು ಹೇಳಿಕೊಳ್ಳುವುದಿಲ್ಲ.
ಕಾರಣವಿಲ್ಲದ ಪರಶಿವನಕ್ಕೆ ಹೋದನ ಆ ಭೃಗುಮಣಿಯ ಆಶ್ರಮಕ್ಕೆ. ನಿನಗೇಕೆ ಆ ವಿಚಾರ ಜಾಲಬ್ರಹ್ಮ? ಅವನವನ ಕರ್ಮವು ಅವನ ಹಿಂದಿರುಗುವಾಗ ಹಣ್ಣಾದಂತೆ ಭೃಗುರುವೆಸ ಕರ್ಮವು ಹಣ್ಣಾಯಿತು. ಅದನ್ನು ಪರೀಕ್ಷಿಸುವುದಕ್ಕಾಗಿ ಪರಮೇಶ್ವರನು ಹೋಗಿರುವನು. ಅಗ್ರ ಪೂಜೆಗಿಂತ ಯಾವ ಪೂಜೆ ಇರುವುದು ಆ ಭೃಗುದೇವನ ಆಶ್ರಮದಲ್ಲಿ. ಭೂಮಿಯಲ್ಲಿ ಕಳ್ಳನಂತೆ ಕಂಗಾಲಾಗಿ ಹಡಗಿದ್ದ ಭೂಪುಷ್ಪವು ತನುಮಳೆಯ ಕಂಪನಿಂದ ಪಸರಿಸುತ್ತಿರುವುದು. ಭೂಮಿಯಿಂದ ಹೇಳುವಂತೆ ಭೃಗುವಿನ ಅಹಂಕಾರವು ತಲೆದೂರಿ ಪರಂಧಾಮರಿಂದ ನಾಶವಾಯಿತು. ಯಾವುದೋ ಒಂದು ಪ್ರಕಾಶವು ಅರುಣ ದಯದ ಸೂರ್ಯನಂತೆ ದಿವ್ಯ ಶಸ್ತ್ರ ಮಂಟಪ ಯಾಗಕ್ಕೆ ತಲೆ ಜೋಗುತ್ತಿರುವೆವು. ಹೌದು, ಸೂರ್ಯನ ಮಿಂಚಿನ ಬಳಗದೊಡನೆ ಸಾವಿರಾರು ತಾವರೆಗಳನ್ನು ಹಿಡಿದು ಬರುತ್ತಾನೆ ಏನು ಎಂಬಂತೆ ಆ ಪ್ರಕಾಶವು ಶ್ರೀಮನ್ನಾರಾಯಣನೊಡನೆ ಬರುತ್ತಿರುವುದು. ದೇವ, ನಿಮ್ಮ ಬರುವಿಕೆಯ ಮೈತರುಣೆಯಲ್ಲಿ ನಾದಗಳ ಮಧ್ಯದಲ್ಲಿ ಒಡಮೂಡಿ ಬರುವ ನಾದಗಳ ಮಧ್ಯದಲ್ಲಿ ಪಂಚಾಕ್ಷರಿ ಅಂತ ಆಯಿತು. ಈಗ ತಾನೇ ದೇವತೆಗಳು ತಮ್ಮ ಬಂಧನವನ್ನು ಎಳೆದು ಮುಕ್ತರಾಗಿರುವರು. ಬ್ರಹ್ಮಚಾರಿ, ನಿನ್ನ ಕಾಲ ತಿಳುವಳಿಕೆಗೆ ಮೆಚ್ಚಿದೆನು. ಬ್ರಹ್ಮನಂತ ಕಮಲೋದ್ಭವ, ನಿನ್ನ ಮಾತುಗಳು ಪರಶಿವನ ಮುಂಗಡದಲ್ಲಿ ಚಾಲ್ತಿಯಾಯಿತು. ಅಗ್ರ ಪೂಜೆಯು ಸಮೀಪಿಸುತ್ತಿರುವುದು. ಆದ್ದರಿಂದ ಪರಮೇಶ್ವರನಿಗೆ ಪಶುಪತಿ ಎಂದು ಪಟ್ಟಾಭಿಷೇಕವನ್ನು ಮಾಡು. ಜನಾರ್ದನ ದೇವ, ಪರಮೇಶ್ವರನಿಗೆ ಪಶುಪತಿ ಎಂಬ ಪಟ್ಟಾಭಿಷೇಕವನ್ನು ದೇವತೆಗಳು ಮಾಡಿದ ದಿವಸವೇ ಪುಣ್ಯ ದಿವಸ. ಪರಮೇಶ್ವರ ತಡ ಮಾಡದೆ ಪಟ್ಟಕ್ಕೆ ದಯಮಾಡಿಸಬೇಕೆಂದು ಪ್ರಸನ್ನನಾಗಬೇಕೆಂದು ಬೇಡುವೆನು. ಹರ ಮಹಾದೇವ, ಹರ ಹರ ಮಹಾದೇವ. ದಕ್ಷದೇವ, ಈ ಪ್ರಸಾದವನ್ನು ಸ್ವೀಕರಿಸಬೇಕು. ಧರ್ಮಕ ಕಿರಿಯರಿಂದ ಹಿರಿಯರಿಗೆ ಮನ್ನಣೆ. ಜಾಲಬ್ರಹ್ಮ, ನಾನು ಬರುತ್ತೇನೆ ಎಂದು ನಿನ್ನೊಡನೆ ಹೇಳಿರಲಿಲ್ಲವೇ? ಹೇಳಿದನು, ಆ ಕಾರ್ಯವು ಮುಂಚಿತು. ಏನು? ನೆರೆದಿರುವ ಈ ದೇವತೆಗಳ ಸಮ್ಮಿಳನದಲ್ಲಿ ದಕ್ಷ ಬ್ರಹ್ಮನ ಮಾತುಗಳು ಉಲ್ಲಂಘನೆಯೇ? ಸದಮಲನೆ ದಕ್ಷಾಪತಿ ಸದಾ ಸುಶೀಲ ವಿಲೋಲ ಸದುಮುದನೆ ಕೇಳು. ಸದಮಲನೆ ದಕ್ಷಾಪತಿ ಇಂದಿರಾಂತವನ್ನು ಮೊದದಿಂದ ಕೇಳು. ಇಂದಿರಾಂತವನ್ನು ಮೊದಲಿಂದ ಕೇಳುವ. ಇಂದಿರಾಂತವನ್ನು ಮೊದಲಿಂದ ಕೇಳುವ. ಸದ ಮೊದಲೇ ರಚಿಸಿ ಸದುಹೃದಯ ಕೇಳುವ. ಸದ ಮೊದಲೇ ರಚಿಸಿ ಸದುಹೃದಯ ಕೇಳುವ. ಸದ ಮೊದಲೇ ಸದಾ ಸುಶೀಲ ಲೋಲ ಸದುಮುದನೆ ಕೇಳು. ಸರಿ ಸಮಯವೇನು ದಕ್ಷ ಬ್ರಹ್ಮ? ಮುಂಚೆ ಹೋಗಿರೋ ಕಾರ್ಯಕ್ಕೆ ಯೋಚಿಸಬಾರದು. ಇನ್ನು ಮುಂದೆ ಮಾಡಬೇಕಾದ ಕಾರ್ಯವನ್ನು ಆಲೋಚಿಸೋಣ. ಶಾಂತನಾಗು ದಕ್ಷ ಬ್ರಹ್ಮ.
ಶಾಂತನಾಗು ದಕ್ಷ ಬ್ರಹ್ಮ. ಶಾಂತಿ ಮೂರ್ತಿಯ ಮುಂಗಡೆಯಲ್ಲಿ ಇದು ದಿಟ್ಟತನವೇ? ಪಾರಮಿಷ್ಟಿಯೇ, ನೆರಳಸುರ ಗಂಧರ್ವರ ಗುಂಪಿನಲ್ಲಿ ನೀನೊಬ್ಬ ಹಿರಿಯವನೆಂದು ಸುಮ್ಮನಿರಬೇಕಾಗಿದೆ. ಸಾಕು, ಬಾಯಿ ಮುಚ್ಚು. ಮುಂದು ಹರಿಯಬೇಡ ದಕ್ಷ ಬ್ರಹ್ಮ. ಮುಂದು ಹರಿದರೆ ಮಹೇಶ್ವರನ ಭಯವಿಲ್ಲ ಮೃಗದೇವ. ನಾನು ಮಹೇಶ್ವರನ ಭಯಕ್ಕಾಗಿ ಮಾತನಾಡಲಿಲ್ಲ, ನಿನ್ನ ಹಿತಕ್ಕಾಗಿ ಮಾತನಾಡಿದರು. ಅದನ್ನು ನಾನು ಮೊದಲೇ ಬಲ್ಲೆನು. ಆ ಶಿವನೆಂದು ಹೊಗಳುತ್ತಿರುವರ ಈ ಗೊಡ್ಡು ಗುರುವನನ್ನು ಈ ಬ್ರಹ್ಮಣಂತ ಗೊಡ್ಡು ವೈದಿಕರು ಅವನಲ್ಲಿ ಆ ಸಾಂಬಶಿವನು. ಅಲ್ಲಿ ನೋಡು, ಅಕ್ಷಾಮಾನ ಭರನಾದ ಬಸಿತಾಂಗ ಭೂಷಿತನಂತೆ ಅದೆಷ್ಟು ದಕ್ಷ ಕೈನ ಕುಳಿತಿರುವಳು ದಕ್ಷ ಬ್ರಹ್ಮನ ಜಾಮಾತನಂತೆ. ದಕ್ಷ ಬ್ರಹ್ಮಣ ಜಾಮಾತ ಮೃಗದೇವ, ನೆರೆದಿರುವ ಈ ದೇವತೆಗಳ ಸಮ್ಮಿಳನದಲ್ಲಿ ಎಲ್ಲರೂ ನನಗೆ ನಮ್ರತೆಯಿಂದ ನಮಸ್ಕರಿಸಿದರೆ ಅವನೇಕೆ ತಪ್ತನಾಗಿ ಕುಳಿತಿರುವ ದಕ್ಷ ವೀರ, ಅದೊಂದು ಹಳೆಯ ಮಾವಿಂದರ ಮೌನೋಭಾವ. ಬಾಯಲ್ಲಿ ಮೌನವಾಗಿದ್ದರೆ ಕೈಯಲ್ಲೇಕೆ ನಮಸ್ಕರಿಸಬಾರದು? ಅವನೇನು ಸರ್ವೇಶ್ವರನೋ ಅಥವಾ ಅವನೋರ್ವ ಸುರವೇಶವನ್ನು ಧರಿಸಿರುವ ಮುಕ್ಕುಮಾರಿಯೋ? ದಕ್ಷ ದೇವ, ಮಾರಿಯಂದೆನೆ ಬೇಡ ಮಹಾದೇವನನ್ನು. ಮಾರಿಯಂತೆ ಮುರಿದು ತೊರೆದೇಳುವ ಮಹಾದೇವನನ್ನ ಭಕ್ತಿಯಲ್ಲಿ ಮನವಿಡಬೇಕು. ಬ್ರೋಡನಲು ಕಾಣುತ್ತಲ್ಲ ಬ್ರೋಡ ಭೈರವ, ಬ್ರೋಡನಲು ಕಾಣುತ್ತಲ್ಲ ಬ್ರೋಡ ಭೈರವ, ಬ್ರೋಡನ ತರುವೆ ಮೃಡಧೀರನು, ಬ್ರೋಡನ ತರುವೆನು ಮೃಡಧೀರನು, ಬ್ರೋಡನಲು ಕಾಣುತ್ತಲ್ಲ ಬ್ರೋಡ ಭೈರವ. ನಾನು ಬಂಧಿಸಿ ಮನದಳು ರಂಜಿಸಿ ಪದವ ಮತ್ತಿಪೆ ಬರದಿಂದ, ನೊಡನನ್ನು ಬಂಧಿಸಿ ಮನದಳು ರಂಜಿಸಿ ಪದವ ಮತ್ತಿಪೆ ಬರದಿಂದ, ಕರಿದು ಕೆಳಗುವೆ ಕೊಡಾಳು ವೀರನು, ಕರಿದು ಕೆಳಗುವೆ ಕೊಡಾಳು ವೀರ ಕಡಕ್ಕೋಡಿನಲ್ಲಿ ಜಯಿಸುವೆ, ಕಡಕ್ಕೋಡಿನಲ್ಲಿ ಜಯಿಸುವೆ. ಸದಾ ನದಿ ಬಿಗಾದಿದ್ದೆ ಮಗೊಂಡದಿ ಬಿಡುವೆನೆ, ಪ್ರೊಡಲಲು ತರುತ್ತಲ್ಲ ಪ್ರೊಡ ಭೈರವ, ಪ್ರೊಡಲ ತರುದ ಬಿಡತಿ. ದಕ್ಷ ಬ್ರಹ್ಮ, ನಾಗಭೂಷಣನಾದ ಪರಶಿವನಲ್ಲಿ ನಿನಗೆ ವೈರವು ಬೇಡ. ನಾಗಭೂಷಣದ ರಾಜ ಆಭರಣ ಅಲಂಕಾರವನ್ನೇ ತಿಳಿಯದೆ ಸಣ್ಣ ಸಣ್ಣ ಕೈಗಳಲ್ಲಿ ಸರಮಾನವಾಗಿ ಕಟ್ಟಿಕೊಂಡು ಕೊರಳಿಗೆ ಯಾವಾಗಲೂ ಸೊಗಡು ಬೀರುತ್ತಿರುವ ಒಂದು ಹಳೆಯ ದಿನದ ಸರ್ಪವನ್ನು ಸುತ್ತಿಕೊಂಡಿರುವ ಈ ದರಿದ್ರ ಪರಶಿವನು ಶೃಂಗಾರಭೂಷಿತನ. ದಕ್ಷ ಬ್ರಹ್ಮ, ಸದಾಶಿವನು ನಾಗಾಭರಣವಾದ ಶೃಂಗಾರನಲ್ಲವೇ? ಆಭರಣ ಅಲಂಕಾರವನ್ನೇ ತಿಳಿಯದೆ ಸಣ್ಣ ಸಣ್ಣ ಕೈಗಳನ್ನು ಸರಮಾನವಾಗಿ ಕಟ್ಟಿಕೊಂಡು ಕೊರಳಿಗೆ ಯಾವಾಗಲೂ ಸೊಗಡು ಬೀರುತ್ತಿರುವ ಒಂದು ಹಳೆಯ ದಿನದ ಸರ್ಪವನ್ನು ಸುತ್ತಿಕೊಂಡಿರುವ ಈ ದರಿದ್ರ ಪರಶಿವನು ಶೃಂಗಾರಭೂಷಿತನು. ಭೂಷಿತನಾದ ಬಹುದೂರನನ್ನು ನಿರಾಕರಿಸಬೇಡ. ನಿನ್ನ ಭವಬಂಧ ಪಾಸವನ್ನು ಬಿಡಿಸುವ ಆ ಪಾವನ ಮೂರ್ತಿಯಲ್ಲಿ ರುದ್ರಾಲಾಪನೆಯನ್ನು ಮಾಡಬೇಡ. ದಾದೀಜಿ, ಸಂಬಳವಿಲ್ಲದ ಮಗಳು ಬಟ್ಟೆ ನೀನಾದೆಯಾ? ಈ ಸಾಂಬಶಿವನಿಗೆ ಉಡುವುದಕ್ಕೆ ಬಟ್ಟೆ ಇಲ್ಲದೆ ಮಾರುದ್ದ ಕಬ್ಬಣಿಯನ್ನು ಕಟ್ಟಿಕೊಂಡು ಶರೀರಕ್ಕೆಲ್ಲ ಎರದ ಬೂದಿಯನ್ನು ಬೆಳೆದುಕೊಂಡು ಕೈಯಲ್ಲಿ ಒಂದು ಕಬ್ಬಿಣದ ಸಲಾಕೆಯನ್ನು ಹಿಡಿದು ಬೀದಿ ಬೀದಿ ಅಲಿಯುವ ಈ ಭಿಕ್ಷಕನು ನಿನಗೆ ಭಸ್ಮಭೂಷಿತನು. ದಕ್ಷ ವೀರ, ಕನಕ ಮಂದಿರನೆಂದು ಭಕ್ತಾಧೀನನೆಂದು ಸರ್ವೇಶ್ವರನೆಂದು ಪರಶಿವನಿಗೆ ಮಗಳನ್ನು ಕೊಟ್ಟು ವಿವಾಹ ಮಾಡಿದ ವೈಭೋಗದ ಮಾತನ್ನು ಮರತೆಯ? ಅದೊಂದು ಗತಿಸಿದ ಹಳೆಯ ದಿನದ ಮಾತಾಗಿರುವುದು ಮೃಗದೇವ. ನಾ ಕೊಟ್ಟೆ ಓರುವ ಮಸಾಲ ವಾಸೆಗೆ ಹಸಿವೆಯನ್ನು ಸಂತೆಗೆ ಒತ್ತು ಮಾರುತ್ತಿರುವ ಒಂದು ಮುದಿಯತ್ತನ್ನು ವಾಹನವಾಗಿ ಮಾಡಿಕೊಂಡಿರುವ ಈ ಬಂಡ ಪರಶಿವನಿಗೆ ಮಗಳನ್ನು ಕೊಟ್ಟೆ ಅಲ್ಲದೆ ಮರುಳಾದೆ ಸಂಖ್ಯೆ ಸಂಖ್ಯೆ ಇಲ್ಲದ ಪಿಜಾದಿಗಳಿಗೆ ಅಧಿನಾಯಕನಾಗಿರುವ ಈ ಬಂಡ ಪರಶಿವನಿಗೆ ಮಗಳಾದ ಸತಿಯನ್ನಾದರೂ ನೋಡಿ ಶಾಂತನಾಗು. ಸ್ತಬ್ಧನಾಗು. ನೀನು ನನ್ನ ಸಾವಿತ್ರನೆಂದು ಸುಮ್ಮನಿರಬೇಕಾಗಿದೆ. ಭೃಗುದೇವ, ಇದೊಂದು ಮಹಾಯಾಗವೆಂದು
ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಬಂದರೆ ಅನ್ನವನ್ನು ತಿನ್ನುವುದಕ್ಕೆ ಬದಲು ಆಳೆಯನ್ನು ನಾಯಿ ಮುಟ್ಟಿದಂತಾಯಿತು. ನಡೆಯಿರಿ, ನಾವು ಮುಂದಿನ ಕಾರ್ಯದಲ್ಲಿ ವರ್ತಿಸೋಣ. ಜೈ ಭೈರವಿ. ಶರಣ ಆಪತಿ ಶರವಣ ಮಹಾದೇವ ಶರಣ ಸಧನ ಕರ ರೂಪನೆ ಶರಣ ಸಧನ ಶಂಕರ ರೂಪನೆ ಏಕಾದಿ ಭಕ್ತರೋಳು ಶುಭವನು ನೀಡುವೆ. ಮಹಾದೇವ ಏಕಾದಿ ಭಕ್ತರೋಳು ಶುಭವನು ನೀಡು ಶರಣ ಆಪತಿ ಶರವಣ ಕಾರ ರೂಪ ಶರಣ ಶರಣರ ರೂಪ ಚದುತಳವಾನ ಶರಣರ ರೂಪ ಚದುತಳವಾನ ಶರಣನು ಮಹಾದೇವ ಶರಣೆಂದೆನುವ ಶರಣು ನೋಡು ಶಿವಪಾದವರ ಶರಣರ ಪೂಜಿತ ಶಿವಪಾದವರ ಶರಣರ ಪೂಜಿತ ಹಿಂಗರಾದ ಮಹಿಮಾನ ದೇವ ಹಿಂಗರಾದ ಮಹಿಮಾನ ದೇವ ಶರಣ ಆಪತಿ ಶರವಣ ಕಾರ ರೂಪನ ಶರಣ ಸಕಲ ಸುರಗಂಧರ್ವರಿಗೆ ಯಕ್ಷರೇ ಮೊದಲಾದ ಅಮರ ದೇವತೆಗಳೇ ಸುಪ್ರಸಿದ್ಧವಾದ ಶಿವಧರ್ಮವೊಂದನ್ನು ಸ್ಥಾಪಿಸಬೇಕೆಂದ ದೇವತೆಗಳ ಮನೋರಥವು ಮಂಜು ಮುಸುಕಿದ ಸೂರ್ಯನಂತೆ ನಿರಾಧಾರವಾಯಿತು. ಆದರೆ ಕುತೂಹಲಭರಿತನಾಗಿದ್ದ ದೇವತೆಗಳು ಲೋಕಪಾವನನಾದ ಶಂಕರನನ್ನೇ ನಿವಾರಿಸಲು ಸಾಧ್ಯವೆಂದಿರಿತು. ಸಕಲ ದೇವತೆಗಳಿಗೂ ದಕ್ಷಿಣೆ ಮೊದಲಾದ ಅಷ್ಟದಿಕ್ಪಾಲಕರಿಗಳಿಗೂ ಸಕಲ ಋಷಿ ವರ್ಗಕ್ಕೆಲ್ಲ ಸತ್ರ ಪೂಜೆಗೆ ಬರುವಂತೆ ಆಹ್ವಾನಿಸಿದನು. ಅಲ್ಲಿ ಸತ್ರ ಪೂಜಾಹರನಾದ ಪಾವನಮೂರ್ತಿಯು ಪರಮೇಶ್ವರನನ್ನೇ ಆದಿದೇವನೆಂದರಿತು ಶಂಕರನನ್ನೇ ಅಗ್ರಪೂಜೆ ದೇವನನ್ನಾಗಿ ಮಾಡಿ ಪಶುಪತಿ ಎಂಬ ನಾಮಾಂಕಿತದಿಂದ ದೇವ ಸತ್ರವೆಂಬ ಸೆರದಿಯಲ್ಲಿ ಈಜಾಡಿದರು. ನವಬ್ರಹ್ಮರುಗಳ ಅಧಿನಾಯಕನಾದ ದಕ್ಷ ಬ್ರಹ್ಮನು ಸಪ್ತದೀಪಗಳಿಗೂ ಒಡೆಯನಾಗಿರುವನೆಂಬ ಅಹಂಕಾರದಿಂದ ತಾನೇ ಅಧಿಕಾರವಾಗಬೇಕೆಂದಿದ್ದ ಆತನ ಮನೋವಿಲಾಸವು ಸುರಸತ್ರಯಾಗದಲ್ಲಿ ಗರುಡ ಗರ್ವ ಭಂಗವಾದಂತೆ ದಕ್ಷನ ಗರ್ವವು ನಾಶವಾಯಿತು. ಪರಮೇಶ್ವರನ ಮೇಲೆ ಕುಪಿತನಾಗಿದ್ದ ದಕ್ಷನು ಏನೇನೋ ದುರಾಲೋಚನೆಗಳನ್ನು ಮಾಡುತ್ತಿರುವನು. ಅಲ್ಲಿಗೆ ಹೋಗಿ ನೋಡಿಕೊಂಡು ಬರುವನು. ಶಿವಪಾದವರ ಶರಣರ